ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮಗು ಯಾವುದೋ ಹಾಯ್ ಅಂದಿದ್ದಕ್ಕೆ ಆ ಜಿಂಕೆ ಮರಿ ರಿಯಾಕ್ಷನ್ ನೋಡಿ ಎಷ್ಟು ಬೇಗ ನೋಡ್ತಾ ಇದೆ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಇದೆ ಗಾಯ್ಸ್. ಸೊ ನಮಗೆ 6 ಗಂಟೆ ಅಷ್ಟರಲ್ಲೆಲ್ಲ ದರ್ಶನ ಆಗಿ ನಾವು ಆಚೆನೆ ಬಂದ್ಬಿಟ್ಟಿದ್ವಿ. ಸೊ ಅಲ್ಲಿಂದ ನಾವು ಲಡ್ಡು ತಗೊಂಡು ಲಡ್ಡು ತಿಂದಾದ್ಮೇಲೆ ಹೊರಟ್ವಿ. ಜೀವನ್, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಶಿವಾಜಿ ವ್ಲಾಗ್ಸ್. ಸೊ ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ತಿರುಪತಿಗೆ ಬಂದಿದ್ದೀವಿ. ಸೊ ನಾವು ದೊಡ್ಡ ಮೆಟ್ಲು ಹತ್ತಬೇಕು. ಸೊ ಎಲ್ಲ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನಾವು ರೀಚ್ ಆಗಿದ್ದು ಬಂದು 4:30 ಮಾರ್ನಿಂಗು. ಸೊ ಇಲ್ಲಿ ನಾವು ದೊಡ್ಡ ಬೆಟ್ಟ ಹತ್ತಬೇಕಾಗಿರೋದ್ರಿಂದ ನಾವು ಟೋಕನ್ ತೊಗೊಂಡು ಹೋಗಬೇಕು ಅಂದು. ಸೊ ಟೋಕನ್ ತೊಗೊಳೋದಕ್ಕೆ ನೋಡಿ ಎಷ್ಟೊಂದು ಜನ ಇದ್ದಾರೆ. ಸರಿ, ವಾಪಸ್ ಫ್ರೀ ದರ್ಶನಕ್ಕೆ ಹೋಗ್ಬೇಡ ಅಂತ ನೋಡಿದ್ರೆ ನಾವು ವಾಪಸ್ಸಂತೂ ಹೋಗೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಜನ ಇದ್ದರು. ಸೊ ನಾವು ಇಲ್ಲಿ ವೆಯ್ಟ್ ಮಾಡಿದ ಅವರ್ಸ್ ಬಂದ್ಬಿಟ್ಟು 3 ಅವರ್ಸ್ ಮೇಲೆ ಆಯಿತು. ಸೊ ಫೈನಲಿ ಟೋಕನ್ ತೊಗೊಂಡು ಬಂದಾಗ ನಾವು 7:30 to 8 ಆಗಿತ್ತು. ಬಟ್ ಟೋಕನ್ ಟೈಮಿಂಗ್ಸ್ ನೋಡಿದ್ರೆ ನೆಕ್ಸ್ಟ್ ಡೇ ಈವ್ನಿಂಗ್ ಕೊಟ್ಬಿಡದ ಸರಿ ಅಂತ ನಾವು ಯೂಶಲಿ ಇಷ್ಟೊತ್ತಲ್ಲೆಲ್ಲ ಹತ್ತಕ್ಕೆ ಶುರು ಮಾಡಿಬಿಡ್ತಿದ್ವಿ. ನೋಡಿದ್ರೆ ಇವಾಗ ಇನ್ನೂ ಶುರು ಮಾಡಿದೆ 9 o'clock ಆಗ್ತಾ ಇದೆ ನಾವಿನ್ನ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಇವಾಗ ಇನ್ನು ಎಂಟರ್ ಆಗ್ತಾ ಇದ್ದೀವಿ. ಸೊ ಎಂಟರ್ ಆಗಿ ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಅಂತಿದ್ದಾನೆ. ಈಗ ನಗು ಬಂದ್ಬಿಡ್ತದೆ. ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಆಗ್ತಾ ಇದ್ದೀವಿ ಗೈಸ್ ಒಳಗೆ. ಇವಾಗ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್. ನಾವು ಯಾವಾಗಲೂ ಬಿಸಿಲು ಬರೋಕ್ಕೆ ಮುಂಚೆ ಹತ್ಬಿಡ್ತಿದ್ವಿ, ಆದರೆ ಇವಾಗ ನೋಡಿದ್ರೆ ಇವಾಗ ಇನ್ನೂ ಬಿಸಿಲು ಶುರುವಾಗಿದೆ. ಸೊ ನೋಡೋಣ ಹೇಗೆ ಹತ್ತೀವಿ ಅಂತ. ಸೊ ನಾವು ಹೋಗ್ತಾ ಎಂಟರ್ ಆಗ್ತಾ ನಾವು ನೋಡಿದ್ವಿ ಜಿಂಕೆ. ಸೊ ಎಷ್ಟು ಕ್ಯೂಟಾಗಿದೆ ನೋಡಿ. ಪಾಪ ಈ ಜಿಂಕೆ ಮರಿನೂ ಬಿಸಿಲಿಗೆ ಸುಸ್ತಾಗಿರೋಂಗಿದೆ ಆ್ಯಕ್ಚುಲಿ. ಮಗು ಯಾವುದೋ ಹಾಯ್ ಅಂದಿದ್ದಕ್ಕೆ ಆ ಜಿಂಕೆ ಮರಿ ರಿಯಾಕ್ಷನ್ ನೋಡಿ ಎಷ್ಟು ಬೇಗ ನೋಡ್ತಾ ಇದೆ. ಎಷ್ಟು ಜನ ಇದ್ದಾರೆ ನೋಡಿ. ಇದು ದೊಡ್ಡ ಮೆಟ್ಲು ಹತ್ತಿರೋದು, ಬಿಸಿಲು ಜಾಸ್ತಿ ಇರೋದ್ರಿಂದ ಹತ್ತಕ್ಕೆ ಆಗ್ತಿಲ್ಲ ಆ್ಯಕ್ಚುಲಿ. ಸೊ ಜನ ಅಂತೂ ತುಂಬ ಸಿಕ್ಕಾಪಟ್ಟೆ ಇದ್ದಾರೆ. ಸುಸ್ತಾಗಿದೆ ಅಂದ್ಬಿಟ್ಟು ನಾನು ಎನರ್ಜಿಗೆ ಬಟರ್ ಮಿಲ್ಕ್ ಕೊಟ್ಬಿಟ್ಟು ಹತ್ತಿದ್ರೆ ನೋಡಿದ್ರೆ ಇನ್ನು 1000 ಸ್ಟೆಪ್ಸ್ ಜಸ್ಟ್ ಕಂಪ್ಲೀಟ್ ಮಾಡಿದ್ವಿ. ಅದಾದಮೇಲೆ ಗೈಸ್ ಈ ಬಿಸಿಲಲ್ಲೂ ನೋಡಿ ಬಿಸಿ ಹೋಳಿಗೆ ಗೈಸ್. ಇಲ್ಲಿ ನೋಡಿ ಸ್ಕ್ವಿಲ್ ಎಷ್ಟು ಕ್ಯೂಟಾಗಿದೆ ಪಾಪ, ಅದಕ್ಕೂ ಹಶ್ವಾಗಿರಂಗಿದೆ. ಸೌತೆಕಾಯಿ ತಿಂತಾ ಇದೆ ಅದು. ಗೈಸ್ ನಾವಂತೂ ಇಂತೂ ಇಲ್ಲಿ ರೀಚ್ ಆಗಿದ್ದೀವಿ ನೋಡಿ. ಸೊ ಇನ್ನು ಸ್ವಲ್ಪ ದೂರ ಇದೆ, ಅಲ್ಲಿಂದ ಹತ್ಬಿಟ್ರೆ ಸೊ ಫೈನಲ್ ಸ್ಟೆಪ್ಸ್ ಅದು. ಇಲ್ಲಿಂದ ಸ್ವಲ್ಪ ಹೋಗಿ ಆ ಫೈನಲ್ ಸ್ಟೆಪ್ಸ್ ಹತ್ಬಿಟ್ರೆ ಸ್ಟೆಪ್ಸ್ ಮುಗಿಯುತ್ತೆ. ಜಸ್ಟ್ ಕೈಂಡ್ಲಿ ಇಗ್ನೋರ್ ಮೈ ಫೇಸ್. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ನಡೆಯೋಕ್ಕೆ ಆಗ್ತಾಯಿಲ್ಲ ನೋಡಿ ಗೈಸ್. ಇವಾಗ 12 o'clock ಆಗ್ತಾ ಇದೆ. ಬಟ್ ಸ್ಟಿಲ್ ನಾವಿನ್ನ ನಡೀತಾನೆ ಇದ್ದೀವಿ. ದೊಡ್ಡ ಬೆಟ್ಟ ಹತ್ತಕ್ಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಟೈರ್ಡ್. ಬಿಸಿಲು ಅಂತೂ ಸಖತ್ತಾಗಿದೆ ಮಾತ್ರ. ಎಷ್ಟು ಜ್ಯೂಸ್ ಕುಡಿದ್ರೂ ಸಾಕಾಗ್ತಾಯಿಲ್ಲ ಗೈಸ್, ಅಷ್ಟು ಬಿಸಿಲಿದೆ ನೋಡಿ. ನಾವು ಫೈನಲಿ ರೀಚ್ ಆಗ್ತಾ ಇದೀವಿ. ಬಟ್ ಸ್ಟಿಲ್ ಇನ್ನು 100 ಸ್ಟೆಪ್ಸ್ ಇದೆ ಅಷ್ಟೇ. ಮತ್ತು ಅದನ್ನು ತೆಗೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಆ್ಯಕ್ಚುಲಿ. ನಾವಂತೂ ಸ್ಟೆಪ್ಸ್ ಹತ್ಕೊಂಬಂದು ರೀಚ್ ಆದ್ವಿ ಡೆಸ್ಟಿನೇಷನ್. ಸೊ ಈಗ ಬಸ್ ನೋಡ್ತಾ ಇದ್ದೀವಿ ನೋಡಿ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಇದೆ ಗಾಯ್ಸ್. ಫಸ್ಟ್ ಮಿಸ್ ಅವಾಯ್ಡಿ ಬಂದ್ರೆ ஓம் நமோ வெங்கடேசாய. வீணாக்காதீர்கள், மேலும் புஷ்கரணிக்குள் காலணியுடன் இறங்காதீர்கள்.
ಓಂ ನಮೋ ವೆಂಕಟೇಶಾಯ. ಗೈಸ್ ಈಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಸೊ ನೋಡಿ ನನ್ನ ತಮ್ಮ ಮೊಟ್ಟೆ ಬಾಸ್ ಆಗಿಬಿಟ್ಟಿದ್ದಾನೆ ನೋಡಿ. ಸೊ ನಮ್ಮ ಡ್ಯಾಡಿ ಆಲ್ರೆಡಿ ಪ್ರೇ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ನಮ್ಮಪ್ಪ ನೋಡಿ ಗೈಸ್ ಮೊಟ್ಟೆ ಬಾಸ್ ಆಗಿದ್ದಾರೆ. ತಮ್ಮ ಮೊಟ್ಟೆ ಬಾಸ್ ಆಗಿರೋದ್ರಿಂದ ಸ್ವಲ್ಪ ಶೈ ಆಗಿಬಿಟ್ಟಿದ್ದಾನೆ ಗೈಸ್. ಜೀವನ್ ನೋಡಿ ಗೈಸ್. ಏನೇನು ಇಷ್ಟೊಂದು ಜನ ಓಡ್ತಾ ಇದ್ದಾರೆ ಅಂತ ಏನಪ್ಪ ಅಂತ ನೋಡಿದ್ರೆ ಕಲ್ಯಾಣೋತ್ಸವ ನಡೀತಾ ಇತ್ತು. ಸೊ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟೊಂದು ಜನ ಇದ್ದಾರೆ ಅಂತ. ನಾವು ವರಸ್ವಾಮಿ ಹತ್ರ ಕ್ಯೂ ಅಲ್ಲಿ ನಿಂತಿದ್ದಾಗ ಹಿಡ್ದಿದ್ದು ಒಂದು ವಿಡಿಯೋ ಇದು. ಸೊ ನಾವಿನ್ನ ವರಸ್ವಾಮಿ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಬರೋದಕ್ಕೆ 1 hour ಮೇಲಾಗೋಯ್ತು, ಯಾಕಂದ್ರೆ ಅಲ್ಲೂ ಅಷ್ಟು ಕ್ಯೂ ಇತ್ತು. ಸೊ ಅದಾದ್ಮೇಲೆ ಸರಿ ದರ್ಶನ ಮಾಡಕ್ಕೆ ಹೋಗೋಣ ಅಂತ ಹೋದಾಗ ಮೊದಲು ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಬಿಕಾಸ್ ಅಶ್ವಾಗ್ತಾ ಇತ್ತು ನಮಗೂ. ಸೊ ನಾವು ಇಷ್ಟು ದೂರ ಬಂದು ಅನ್ನಪ್ರಸಾದ ಮಿಸ್ ಮಾಡಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಫಸ್ಟ್ ಪ್ರಸಾದ ಮಾಡ್ಕೊಳಕ್ಕೆ ಬಂದ್ವಿ. ಯಾವ ಹೋಟೆಲ್ಗೆ ಹೋದ್ರೂ ನಮಗೆ ಈ ಒಂದು ಟೇಸ್ಟ್ ಎಲ್ಲೂ ಸಿಗೋದಿಲ್ಲ. ನನಗಂತೂ ಈ ಪ್ರಸಾದ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ. ಸರಿ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ಬೇಕಾರೆ ಅಲ್ಲಿ ನಮಗೆ ಒಳಗೆ ಬಿಡಲಿಲ್ಲ, ಯಾಕಂದರೆ ಡೇಟ್ ನಾಳೆ ಇದ್ದಿದ್ದರಿಂದ ನಮಗೆ ಒಳಗೆ ಬಿಡಲಿಲ್ಲ. ಸರಿ ಇನ್ನೇನು ಮಾಡೋದು ಅಂತ ವಾಪಸ್ ಬರ್ಬೇಕಾರೆ ಹಾಗೆ ಸ್ವಲ್ಪ ವಡೆ ತಿನ್ಕೊಂಡು ಬಂದು ದೇವ್ರ ಮುಂದೆನೇ ಕೂತಿದ್ವಿ ಸ್ವಲ್ಪ ಹೊತ್ತು. ಸೊ ನೈಟ್ ಆಗ್ತಾ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು, ಕೂರಕ್ಕೆ ಕೂಡ ಆಗ್ತಿರ್ಲಿಲ್ಲ. ಇಲ್ಲಿನ ಅರ್ಲಿ ಮಾರ್ನಿಂಗ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ. ಓಂ ನಮೋ ವೆಂಕಟೇಶಾಯ. ಸೊ ಫೈನಲಿ ನಾವು ಯೋಚನೆ ಮಾಡಿ ಏನು ಮಾಡೋದು ಅಂತ ಅಂದ್ಕೊಂಡು ಕೊನೆಗೂ ನಾವು ಫ್ರೀ ದರ್ಶನಕ್ಕೆ ಹೋದ್ವಿ. ನಾವು ಹೋಗಿದ್ದು ಬೆಳಗಿನ ಜಾವ 3 ಗಂಟೆಗೆ. ಸೊ ನಮಗೆ 6 ಗಂಟೆ ಅಷ್ಟರಲ್ಲೆಲ್ಲ ದರ್ಶನ ಆಗಿ ನಾವು ಆಚೆನೇ ಬಂದ್ಬಿಟ್ಟಿದ್ವಿ. ಸೊ ಈಗ ದರ್ಶನ ಮುಗಿದು ದರ್ಶನ ಎಲ್ಲ ಮುಗಿದು ಲಡ್ಡು ತಗೊಂಡ್ಬಂದು ಕೂತಿದ್ದೀವಿ ಎಲ್ಲ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು, ಹ್ಯಾಪಿ ಮಾರ್ನಿಂಗ್. ಅಲ್ಲಿಂದ ನಾವು ಲಡ್ಡು ತಗೊಂಡು ಲಡ್ಡು ತಿಂದಾದ್ಮೇಲೆ ಹೊರಟ್ವಿ. ತಿರುಪತಿಯಲ್ಲಿ ನಾಮ ಇಟ್ಕೊಳ್ಳೋ ಫೀಲ್ ಇದೆಯಲ್ಲ, ರಿಯಲಿ ಇಟ್ ಫೀಲ್ಸ್ ಡಿಫ್ರೆಂಟ್ ಆ್ಯಕ್ಚುಲಿ. ಎಲ್ಲರಿಗೂ ಸುಸ್ತಾಗಿತ್ತು ಅಂದ್ಬಿಟ್ಟು ನನ್ನ ತಮ್ಮನೇ ಎಲ್ಲ ಬ್ಯಾಗ್ಸು ಕ್ಯಾರಿ ಮಾಡ್ತಾ ಇದ್ದಾನೆ ನೋಡಿ. ಸೊ ಇದೇ ನನ್ನ ಇವತ್ತಿನ ತಿರುಮಲ ವ್ಲಾಗ್ಸ್ ಆಗಿತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೇತ್ರಾ ಶಿವಾಜಿ ವ್ಲಾಗ್ಸ್. ಓಂ ನಮೋ ವೆಂಕಟೇಶಾಯ. ಓಂ ನಮೋ ವೆಂಕಟೇಶಾಯ. ಓಂ ನಮೋ ವೆಂಕಟೇಶಾಯ. Subscribe for more videos and thanks for watching Netra Shivaji Vlogs. Don't forget to subscribe my channel.